ಎಲ್ರಿಗೂ ನಮಸ್ತೆ. ನಾವು ವಿಜಯ್ ವಿಶ್ವವಾಣಿ ಚಾನಲ್ ಇದ್ದೀವಿ. ಒಂದು ವಿಷಯದ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಬೇಕು. ಇವತ್ತು ಫೈನಲ್ ಆಗಬೇಕು. ಇದು ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತಂದ್ರೆ, ಒಂದು ಹೆಣ್ಣು ಮಗುಗೆ ನೆಮ್ಮದಿ ಇಲ್ಲ. ಅವಳು ಊಟ ಮಾಡಕ್ ಆಗ್ತಾ ಇಲ್ಲ, ಅವಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಒಂದು ಇದು ಲವ್ ಅಂತಾರ ಇದನ್ನ. ಅವ್ನ್ ಮಾಡಿರೋ ಕೆಲಸ, ಈ ತರ ಅನ್ಯಾಯದ ಕೆಲ್ಸಕ್ಕೆ ಇದನ್ನ ಲವ್ ಅಂತ ಪಟ್ಟ ಕಟ್ತಾವನೆ. ಮೋಸಗಾತಿ ಅಂತ ಮಾಡ್ತಾನೆ. ಸಿಕ್ಕಿದ ಚಾನೆಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು. ಇದು ನ್ಯಾಯನೇನಪ್ಪ ನಿನ್ಗೆ? ಇದೇನ ನಿನ್ ಸಂಸ್ಕೃತಿ? ಇದೇನ ನಿಂದು ರೀತಿ ನೀತಿ? ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗ್ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀರಾ? ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ, ವಿಲ್ವಿಲ ಅಂತ ಒದ್ದಾಡ್ತಿದ್ದಾಳಲ್ಲ, ಅವಳ ನಂಬರ್ ಎಲ್ಲ ಲೀಕ್ ಔಟ್ ಮಾಡಿದಿರಲ್ವಾ? ಯಾವ ಇದಕ್ಕೆ? ಇದೇನ ನಿನ್ನ ಪುರುಷತ್ವ ತೋರ್ಸೋದು? ಇದೇ ಏನಾದ್ರು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು. ನೀನ್ ಹಿಂಗೆ ಕಣೆ, ನೀನ್ ಈ ತರ ಕಣೆ, ಹೌದು ಕಣೆ, ನಂಗೆ ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು. ಮೀಟ್ ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕಪ್ಪ. ಈ ತರ ಟಾರ್ಚರ್ ಕೊಡ್ಬಾರ್ದು. ಇವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ಅವ್ರ ಅಮ್ಮನಿಗೆ ಅನ್ನ ಹಾಕ್ತೀಯ? ಸಾಕ್ತೀಯ ಅವ್ರ ಮನೇನ? ತಂದೆ ಹೇಳ್ದಿದ್ ಮಗಳು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ ಬೆಳೆಸಿರೋದು. ಒಂದು ಮುದ್ದು ಹುಡುಗಿ, ಏನೋ ಒಂದು ಗೊತ್ತಿಲ್ದಿರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಒಂದು ಗುರುತಿಸ್ಕೊಂಡು ಹೋಗ್ತಾ ಇದ್ದಾಳೆ. ನೀನ್ ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಹೊರಟೋದೆ. ಇವಾಗ ಮಧ್ಯದಲ್ಲಿ ಹೋದವನು ಸುಮ್ಮನೆ ಆದ್ರೂ ಹೋದ? ಇಲ್ದಿಲ್ದರ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ. ಇವಾಗ ಏನ್ ಮಾಡ್ಬೇಕಂತಿದ್ಯಾ ಹೇಳು? ಬೇಡ ಮುತ್ತು. ಕರ್ನಾಟಕ ಜನತೆ ದಯವಿಟ್ಟು ನೀವ್ ಬೆಳೆಸ್ತವ್ರು. ಏನೋ ಒಂದು ಅಪ್ಪಿ ತಪ್ಪಿ ಒಂದು ತಪ್ಪು ಆಗೋಗ್ಬಿಟ್ಟೈತೆ. ಅವತ್ತು ಹೇಳಿದ್ರಿ, ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಗೊತ್ತಾ? ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ. ಆ ಒಂದು ಪ್ರೀತಿ ಲವ್ ಅನ್ನೋದೇನಿರುತ್ತಲ್ಲ, ಮದಾದ್ ಕುತ್ಕೊಂಡಾಗ ನಮ್ ಮಾತುಗಳು ನಮ್ಗೆ ಕೇಳಿಸಲ್ಲ. ಏನು ಏನಪ್ಪಾ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ. ಆ ಪ್ರೀತಿ ಅನ್ನೋದು ಹಂಗ್ ಮಾಡಿರ್ತದೆ. ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡವ್ನೆ, ಅವ್ನು ಫೇಕ್ ಪ್ರೀತಿ ಮಾಡವ್ನ ಅವನು. ಅದಕ್ಕೇನೆ ಈ ತರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ತಾವನೆ. ದಯವಿಟ್ಟು ಕರ್ನಾಟಕ ಜನತೆ ಏನಾದ್ರೂ ಹೇಳ್ರಿ, ಏನಾದ್ರೂ ಮಾತಾಡ್ರಿ. ಇದಕ್ಕೆ ಏನ್ ಸೊಲ್ಯೂಷನ್ ಕೊಡೋಣ? ಯಾವ ತರ ಮಾಡೋಣ? ಬೆಳಿಗ್ಗೆ ಅಲ್ಲ, ಒಂದ್ ಹುಡುಗಿಗೆ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಯಾವನ್ಗೊಂದು ನಂಬರ್ಗಳು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮ್ಕಿ ಹಾಕಿಸ್ತೀರ? ದೊಡ್ಡ ರೌಡಿಗಳ, ಡಾನ್ಗಳ ನೀವೆಲ್ಲ. ಯಾಕೆ ಧಮ್ಕಿ ಹಾಕ್ಸೋದ್? ಯಾಕೆ? ಏನ್ ತಪ್ಪು ಮಾಡೋಣ ಅಂತ ಧಮ್ಕಿ ಹಾಕಿಸ್ತೀರಾ? ಲವ್ ಮಾಡಿದ್ದು ತಪ್ಪ? ಪ್ರೀತಿಸಿದ್ದು ತಪ್ಪ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ. ನಿನ್ ಒಂದೇ ಒಂದ್ ನಿಮಿಷ, ಒಂದ್ ಸೆಕೆಂಡ್ ಬಂದು ಅವ್ಳ ಮುಂದೆ ನಿಂತ್ಕೊ. ನಿನ್ ಕೈಲಿ ಆಗುತ್ತಾ ನಿಂತ್ಕೊಳಕ್ಕೆ? ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ? ಎಲ್ಲೋ ದೂರದಲ್ಲಿದ್ಯಾ ನೀನು? ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು. ಒಂದು ನಿಮಿಷ ನಿನ್ ಕೈಲಿ ಅವಳು ಇಲ್ಲಿಗೆ ನಿಲ್ಲಿಸ್ಬಿಡು. ಬೇಡ, ಇದೆಲ್ಲ ಒಳ್ಳೇದಲ್ಲ ಮಚ್ಚ. ಬೇಡ, ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು, ತಡ್ಕೊಳಕ್ ಆಗಲ್ಲ. ನೀನ್ ನಂಬರ್ ಲೀಕ್ ಮಾಡಿರೋದಲ್ಲ. ಬೇಡ, ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ, ಹುಡುಗಿ ನಂಬರ್ ಲೀಕ್ ಮಾಡಿದ್ರೆ ನಿನಗೆ ಹೆಂಗ್ ಟಾರ್ಚರ್ಗಳಾಗುತ್ತೆ ಹೇಳು? ಮನೆ ಅಡ್ರೆಸ್ ಗೊತ್ತು, ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡಿದ್ರೆ ಹೆಂಗೆ ನಮ್ಗೆ ಟಾರ್ಚರ್ಗಳಾಗುತ್ತೆ ಹೇಳು? ಒಂದ್ ಹೆಣ್ಣು ಮಗುಗೆ ಇಷ್ಟು ಟಾರ್ಚರ್ ಕೊಡ್ತೀನಿ. ನೀನ್ ನಿಜವಾಗ್ಲೂ ಪ್ರೀತಿಸಿದ್ದ ನೀನು? ಅಥ್ವಾ ನೀನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನು. ಪ್ರೀತಿ ಅಂದ್ರೆ ಇದನ್ನ ಬಿಟ್ಕೊಡ್ಬಾರ್ದು. ಪ್ರೀತಿ ಅಂದ್ರೆ ಈ ತರ ಅಲ್ಲ. ನಿನ್ ಜನ್ಮಕ್ಕೆ ಇದೆಲ್ಲ. ಆ ಹುಡ್ಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು, ಏನ್ ಮಾಡ್ತೀವಿ ನೋಡ್ಕೊ. ಸರಿಯಾಗಿ ಮಾಂಜಗಳು ಬೇಡ ಮುತ್ತು. ಒಳ್ಳೆ ಮಾತೇನ್ ಹೇಳ್ತಾ ಇದೀವಿ ಕೇಳು. ಬೇಡ, ಆ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ. ಸಾಕು, ನೀನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು. ಇನ್ನೇನಕ್ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಲ್ಲ. ಏನ್ ಮೋಸ ಮಾಡೋಳು ತೋರ್ಸೋಳು? ಒಂದೇ ಒಂದು ಸುಮ್ನೆ ಮಾತಾಡೋ ತಮಾಷೆ ಮಾತಿಗೆ ನೀನ್ ಹೋಗ್ಬಿಟ್ಟು ಏನೋ ಮೋಸಗಾತಿ ಅಂತ ಹೇಳ್ತೀಯಲ್ಲ. ಯಾವ ತಿರ್ಗಾಡಿ ನೋಡಿದ್ಯಾ ನೀನು? ಇಷ್ಟು ಜನ ಕಣ್ಣು ಅಲ್ಲ. ಆ ಹುಡ್ಗಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಇರ್ಬೇಕು, ಅವ್ರ ತಾಯಿ ಬರ್ಬೇಕು, ಫ್ರೆಂಡ್ಸ್ ಇರ್ಬೇಕು. ಒಂದು ಜಾಗದಿಂದ ಒಂದು ಜಾಗಕ್ಕೆ ಅವಳ ಪರಿಸ್ಥಿತಿ ನಿನಗ್ ಗೊತ್ತು. ಎಲ್ಲಾ ಗೊತ್ತಿದ್ದು ನೀನ್ ಈ ತರ ಮಾಡ್ತೀರ, ತಪ್ಪುರಿಸ್ತಿದ್ಯಲ್ಲ. ಇದ್ ನ್ಯಾಯನಾ? ನೀನು ಗೊತ್ತಿಲ್ವಾ? ಸರಿ ಆಯ್ತು, ಏನೋ ರೆಕಾರ್ಡ್ ಇಕ್ಕೊಂಡ್ಬಿಟ್ಟು ರೆಕಾರ್ಡ್ ಇದ್ ಮಾಡ್ಬಿಟ್ಟಿದ್ದಲ್ಲ, ಏನೋ ಅದೇನ್ ಇದಂದ್ಕೊಂಡ್ಬಿಟ್ಟಿದ್ಯಾ? ಒಂದ್ ಕೆಲ್ಸ ಮಾಡು, ವಿಧಾನಸೌಧ ಸ್ಪೀಕರ್ ಕೊಟ್ಬಿಡೋಗ್ಬಿಟ್ಟು ಆ ರೆಕಾರ್ಡ್ ನ ತಗೊಂಡೋಗ್ಬಿಟ್ಟು. ಏನ್ ಇದ್ ಮಾಡ್ತೀರಪ್ಪ ನೀವು? ಎಲ್ಲೋ 4 ಗೋಡೆ ಮಧ್ಯೆ ಏನೋ ಒಂದು ಇದ್ರಲ್ಲಿ ನಡಿಬೇಕಾಗಿದ್ದು ಪ್ರಪಂಚಕ್ಕೆ ತಂದು ನಿಲ್ಸಿದ್ದೀರಲ್ಲ. ಇವಾಗ ಆ ಹುಡುಗಿ ಪರಿಸ್ಥಿತಿ ಏನಾಗ್ಬೇಕು? ನಂಬರ್ ಕೊಟ್ಬಿಟ್ಟಿದ್ಯಾ, ನಂಬರ್ ಲೀಕ್ ಔಟ್ ಮಾಡ್ಬಿಟ್ಟಿದ್ಯಾ. ಫೋನ್ಗಳು ಎಷ್ಟು ಬರ್ತಾ ಇದಾವ ಗೊತ್ತಾ ಬೆಳಗ್ಗೆಯಿಂದ? ನಾಷ್ಟ ಮಾಡಕ್ ಆಗ್ತಾ ಇಲ್ಲ, ಊಟ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಫೋನ್ ಮೇಲ್ ಫೋನು. ಇಷ್ಟೆಲ್ಲ ಫೇಮಸ್ ಆಗಿರೋ ಒಂದ್ ಹುಡುಗಿದ ನಂಬರ್ ಲೀಕ್ ಔಟ್ ಮಾಡಿದ್ರೆ ಅವಳ ಜೀವನ ಏನಾಗ್ಬೇಕು? ಅವಳಿಗೆ ಯಾರವ್ರೆ ಗಂಟಿಕ್, ಯಾರವ್ರೆ ಮನೆಯಲ್ಲಿ? ಗೊತ್ತಾಗಲ್ವಾ ಅಷ್ಟ್ ಮಾತ್ರ? ಮುತ್ತು ತೋರ್ಸಕ್ಕಿಪ್ಪಿ. ಅದ್ ಎಷ್ಟೆಷ್ಟು ಫೋನ್ಸ್ ಬಂದೈತೆ, ಅದ್ ಎಷ್ಟೆಷ್ಟು ಮೆಸೇಜ್ಗಳು ಆಗ್ತಾವ್ರೆ, ಎಷ್ಟೆಷ್ಟು ಟಾರ್ಚರ್ ಕೊಡ್ತಾವ್ರೆ ತೋರ್ಸ್.
ಬೆಳಿಗ್ಗೆಯಿಂದ ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕರ್ನಾಟಕ ಜನತೆ ದಯವಿಟ್ಟು ಫೋನ್ಗಳು ಮಾಡ್ಬೇಡ್ರಿ. ನಂಬರ್ ಸಿಕ್ಕೈತೆ. ಅವ್ನ್ ಮಾಡಿರೋ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ, ಯಾಕೆ ಈ ಹುಡ್ಗಿ ಒಂದು ವಿಡಿಯೋ ಹಾಕಿದ್ರೇನೆ ಅವ್ನ್ ನಂಬರ್ ಬಿಟ್ರೆ ಎಷ್ಟು 1 ಮಿಲಿಯನ್ ಓಡಲ್ವಾ? ಆ ಕಡಿಮೆ ಅಂದ್ರೆ 1 ಲಕ್ಷ ಜನ ಫೋನ್ ಮಾಡ್ತಾರೆ. ಏನ್ ಮಾಡ್ತೀನಿ? ನಿನ್ ಪರಿಸ್ಥಿತಿ ಏನಾಗುತ್ತೆ ಅವಾಗ? ಇವಳ ಪರಿಸ್ಥಿತಿ ಏನಾಗ್ಬೇಕು? ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಬರ್ತಾರೆ? ಅವ್ರ ಅಮ್ಮನ್ ನೀನ್ ಹಾಕ್ತೀಯಾ? ನೀನ್ ಬಂದ್ ನೋಡ್ಕೊಂತೀಯಾ? ಅವ್ರ ಅಮ್ಮನ್ ಈಗ್ಲೇ ಹುಷಾರಿಲ್ಲ. ಬೇಡ ಮುತ್ತು, ಇವೆಲ್ಲ ಸರಿ ಇಲ್ಲ. ಪ್ರೀತಿಸಿದ್ದೀಯ ನೀನ್? ಪ್ರೀತಿಸಿಲ್ಲ ಅನ್ಸುತ್ತೆ ನಿನ್ಗೆ. ನೀನ್ ಪ್ರೀತಿಸಿಲ್ಲ ಕಣ ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲ ಇರ್ತಿರ್ಲಿಲ್ಲ ನೀನು. ದೇವ್ರಾಣೆ ಈಗ ಬಿಟ್ಕೊಡ್ತಿದ್ಯಲ್ವ ನೀನು? ಇದು ಜನ್ಮ ಅಲ್ಲ. ಒಂದ್ ನಿಮಿಷ ಬಾರಪ್ಪ, ನೀನ್ ಬಂದು 1 ನಿಮಿಷ ಕುತ್ಕೊಂಡು ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡು ಹೋಗು. ಆ ಹುಡ್ಗಿ 15 ದಿವಸದಿಂದ ತಿಂತಿರೋ ಊಟ ಅಲ್ಲ, ಕುಡಿತಿರೋ ನೀರಲ್ಲ. ಆ ಹುಡ್ಗಿನ್ ಲೈಫ್ ಹಾಳ್ ಮಾಡಿ ಯಾವ ರೇಂಜ್ಗೆ ಹಾಳ್ ಮಾಡ್ಬೇಕು ಅಷ್ಟೆಲ್ಲ ಹಾಳ್ ಮಾಡ್ಬಿಟ್ಟಲ್ಲ. ಇವಾಗ ಅವಳು ಖರ್ಚು ಮಾಡಿರೋ ದುಡ್ಡು ಅವಳಿಗೇನೋ ಕಷ್ಟಪಟ್ಟು ಕೆಲ್ಸಕ್ ಹೋಗಕ್ ಆಗಲ್ಲ, ಇದೇನಕ್ಕೂ ಮಾಡಕ್ ಆಗಲ್ಲ. ಅವ್ರಮ್ಮ ಕೂಲಿ ನಾಳಿ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು. ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದನ್ನ ನಂಬಿ ನಿನಗ್ ಕೊಟ್ಲು. ನನ್ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು, ನನ್ ಹುಡ್ಗ ನಾಳೆ ನನ್ ಮದ್ವೆ ಆಗ್ತಾನೆ, ನನ್ ಗಂಡ ಆಗ್ತಾನೆ, ಇವ್ನ್ ತಾನೆ ನನ್ನ ಸಾಕಿ ಸಲ್ಪವನು ಅಂತ ಅಂದ್ಬಿಟ್ಟು ನೀನು ಕೊಟ್ಟಿದ್ರೆ ನೀನೇನ್ ಮಾಡ್ದೆ? ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ಪ್ರೀತಿಗಲ್ವಾ ಇವಾಗ ಜನ ಏನ್ ಹೇಳ್ತಾರಂದ್ರೆ, ಕಿಪ್ಪಿ ಮುತ್ತು ಬೇಡ ಇವಾಗ ದುಡ್ಡು ಬೇಕಾ ಅಂತ ಅಂದ್ಬಿಟ್ಟು. ನೀನ್ ಬೇಡ ಅಂತ ಹೋಗಿರೋ ನೀನು ಒಂದು ಸಣ್ಣ ಒಂದ್ ಯಾವ್ದೋ ಪುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದವ್ ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡ್ ನೀನ್ ಹಾಳ್ ಮಾಡ್ಕೊಂತಿರೋದು ಲೈಫ್ನ. ಈ ಹುಡ್ಗಿ ಅಲ್ಲ, ದುಡ್ಡು ಕೊಟ್ಟವಳು ಜೀವನ ಕೊಡಲ್ವೇನೋ ಮಚ್ಚ? ಯಾಕೋಲೇ ಅರ್ಥ ಮಾಡ್ಕೋ. ಇವಾಗ ಅವಳ ಲೈಫ್ ಯಾರ್ ನೋಡ್ತಾರೆ? ಯಾರ್ ಇದ್ ಮಾಡ್ತಾರೆ? ಯಾರ ಅವಳನ್ನ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಳಲ್ಲ, ಕೊಡಗು ಕರ್ಕೊಂಡ್ ಹೋಗ್ತೀನಿ ನೀನ್ ಬಂದು, ನಿಂಗ್ ಆಯ್ತಾ? ಇಲ್ಲಿ ಮೇಂಟೆನೆನ್ಸ್ ಎಷ್ಟು, ಬೆಂಗಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಯಾರ್ ನೋಡ್ಕೊಂತಾರೆ? ಇರೋ ಬರೋ ದುಡ್ಡೆಲ್ಲ ನುಂಗು ನೀರ್ ಕುಡ್ಬಿಟ್ಟಲ್ಲ ನೀನ್. ಅಲ್ಲ ನೀನ್ ಸಿದ್ದರಾಮಯ್ಯ ದುಡ್ಡು ಅನ್ಕೊಂಡ, ಗೃಹಲಕ್ಷ್ಮಿ ದುಡ್ಡು ಅನ್ಕೊಂಡ ನೀನು? ಬಿಟ್ಟಿಯಾಗ ಬರೋದಿಕ್ಕೆ ಅವಳು ಕಷ್ಟಪಟ್ಟು ದುಡ್ದಿರೋ ದುಡ್ಡದು. ನಿಂಗ್ ಏನು ಬೇಡಪ್ಪ, ಅವಳು ದುಡ್ಡು ಅವಳು ಕೊಟ್ಬಿಡು, ನೀನ್ ಸ್ಟೋರಿ ಡಿಲೀಟ್ ಮಾಡು, ಅಷ್ಟೇ ಬೇಕಾಗಿರೋದು. ಬೇಡ ಇವೆಲ್ಲ, ಲೈಫ್ ಅಲ್ಲ ಇವೆಲ್ಲ. ನೀನ್ ಅಳ್ಬೇಡಮ್ಮ. ಅವಳು ಎಷ್ಟು ಅಳ್ತಾ ಇದ್ದಾಳಂದ್ರೆ ನಿಜ, ಅವಳಿಗೆ ಅಳಕ್ಕೆ ಶಕ್ತಿನೇ ಇಲ್ಲ, ಅವಳ ದೇಹದಲ್ಲಿ ಶಕ್ತಿನೇ ಇಲ್ಲ. ಅಷ್ಟು ಅಳಿಸ್ತಾ ಇದ್ದೀರ. ಊಟ ತಿನ್ನೋದೊಂದ್ ಕೂಳಲ್ಲ, ಕುಡಿಯೋದೊಂದ್ ನೀರಲ್ಲ. ಬೇಡ, ನಿನ್ಗೂ ನಿಂಗ್ ಅಕ್ಕ ತಂಗಿದಿರಿದ್ರೆ ತಾಯಿದಿರಿದ್ರೆ ನಿಜ ನಿಂಗ್ ಅರ್ಥ ಆಗ್ತದ ಅವಳ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು. ರೀಲ್ಸ್ ಮಾಡೋರೆಲ್ಲ ಬಿಟ್ಟಿಯಾಗ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಿಕ್ಕೆ. ಜನ ಬೆಳ್ಸಿರೋರು ನಾವು, ಜನಕ್ಕೋಸ್ಕರ ತಲೆ ಬಾಕ್ತಿವಿ. ಜನ ಚೊಪ್ಲೇಲ್ ಹೊಡೆದ್ರು ಹೊಡ್ಸ್ಕೊಂತೀವಿ, ಜನ ಬೈದ್ರು ಬೈಸ್ಕೊಂತೀವಿ. ಈ ತರ ಮೋಸ ಮಾಡೋದೈತಲ್ಲ, ನಂಬ್ಸಿ ಮೋಸ ಮಾಡೋದೈತಲ್ಲ, ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತಾ ಇದೀನಿ ಕೇಳು. ಅವನ್ ಲೀಸ್ಟ್ ಅಲ್ಲಿ ಇನ್ನು ಯಾರ್ಯಾರ ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ. ಬೇಡ, ದಯವಿಟ್ಟು ಇದು ಲೈಫ್ ಅಲ್ಲ. ಅದು ಜನ ಒಂದೇ ಮಾತು ಹೇಳೋದು. ಅವತ್ತು ಕಿಪ್ಪಿಗೆ ನಾವು 100,000 ಸತಿ ಹೇಳಿದ್ವಿ, ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ ಲೈಫ್ ನನ್ ಇಷ್ಟ, ಬಿಟ್ಬಿಡ್ರಿ, ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ. ಯಾಕಂದ್ರೆ ಆದ್ಮೇಲೆ ಅಷ್ಟು ನಂಬಿಕೆ, ಹುಚ್ಚು ನಂಬಿಕೆ ಇಟ್ಟಿದ್ಲು. ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದು ಅನುಭವ ಇರುತ್ತಲ್ಲ, ಹುಚ್ಚಿಡಿಸ್ಬಿಡ್ತದೆ. ಅದಕ್ಕೆ ಹೇಳೋದು ಉಪೇಂದ್ರನ, ಪ್ರೀತಿ ಪ್ರೇಮ ಎಲ್ಲ ಪುಸ್ಕುದ್ ಬದ್ನೆಕಾಯಿ ಹಂಗೆ ಆಗಿರೋದು. ಪುಸ್ಕುದ್ ಬದ್ನೆಕಾಯಿ ಆಗಿರೋದು ನಿನ್ನ ವಿಷಯದಲ್ಲಿ ಆಗಿರೋದು, ಈ ಹುಡುಗಿ ವಿಷಯದಲ್ಲ. ಮಾತಾಡಿ ಕಿಪ್ಪಿ ಅವರೇ. ನಮಸ್ಕಾರ ಜನರೇ, ದಯವಿಟ್ಟು ನನ್ನ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು ನೋಡಿ. ಬರ್ರಿ ಫೋನ್ಗಳು ಒಂದೊಂದು ನಿಮಿಷಕ್ಕೂ ಆ ಹುಡುಗಿ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು, ನಾನು ಒಂದೇ ಹೇಳೋದು, ನನ್ನ ಜೀವನದಿಂದ ನನ್ನ ತಾಯಿಗೋಸ್ಕರ ಬದುಕಲೇಬೇಕು. ನಾನು ಸಾಯಕ್ ಆಗಲ್ಲ, ಬದುಕಲೇಬೇಕು. ನಮ್ ತಾಯಿಗೋಸ್ಕರ ಬದುಕ್ಬೇಕು. ದಯವಿಟ್ಟು ನೀನು ಮನವಿ ಮಾಡೋದು ಒಂದೇ, ನನ್ ಪಾಡ ನನ್ನ ಬಿಟ್ಬಿಡು. ನಂಬರ್ ಲೀಕ್ ಔಟ್ ಮಾಡಿ, ನೀನ್ ಹೇಳಿದಲ್ಲ ನನ್ನ ನಂಬರ್ ಲೀಕ್ ಔಟ್ ಮಾಡಿದೀನಿ ಅಂತ. ನಾನು ಎಲ್ಲ ಸ್ಟೋರಿ ಹಾಕಿದೀನ, ಇವ್ರದೇ ನಂಬರ್ ಅಂತ ಎಲ್ಲಾದ್ರೂ ಸ್ಟೋರಿ ಹಾಕಿದೀನ, ಏನಾದ್ರೂ ಒಂದ್ ಮಾಡಿದೀನ. ಇನ್ನು ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ ಅಂತೇಳಿ ಇವಾಗ ನಿನ್ ಬಿಟ್ಟೆ ಆದ್ಮೇಲೆ ನನ್ ಪಾಡ ನಾನು ಬೆಳಿಲೇಬೇಕು, ನನ್ ಪಾಡ ನಾನು ಇರ್ಲೇಬೇಕು. ನನ್ ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ನನ್ ಸ್ಟೋರಿ ಡಿಲೀಟ್ ಮಾಡು. ನಂಬರ್ ಏನಕ್ಕೆ ಲೀಕ್ ಔಟ್ ಮಾಡಿದೆ? ನಾನು ಏನಂತ ಪಾಪ ಮನೆ ದುಡ್ಡು ಕೊಡು ಅಂತ ಕೇಳಿ ತಪ್ಪ ನಿನಗೆ? ನಿನ್ನೆ ರಾತ್ರಿ ನಿಮ್ ಅಣ್ಣ ಅಲ್ಲ ಅಂತಿದೀರ, ಮತ್ತೆ ಅಣ್ಣ ಅಲ್ಲ ಅಂದ್ರೆ ಯಾಕೆ ನನಗೆ ಕಾಲ್ ಮಾಡ್ಬಿಟ್ಟು ಆತರ ಎಲ್ಲ ಬೈಬೇಕು? ನನ್ನ ನಂಬರ್ ಹೆಂಗ್ ಸಿಕ್ತ ಅವ್ರಿಗೆ? ಏನಕ್ಕೆ ಆತರ ಎಲ್ಲ ಅನ್ಬೇಕು? ನೀನ್ ಮಾಡೋದ್ ಮಾತ್ರ ನಿಂಗ್ ಸರಿ ಕಾಣಿಸುತ್ತೆ, ನಾವ್ ಮಾಡೋದ್ ಮಾತ್ರ ತಪ್ಪು ಅಂತ ಕಾಣಿಸುತ್ತ? ದಯವಿಟ್ಟು ನಾನು ಹೇಳ್ತಿರೋದು, ನನ್ ಜೀವನ ಹಾಳ್ ಮಾಡ್ಬಾರ್ದು. ದಯವಿಟ್ಟು ನನ್ ಜೀವನ ಹಾಳ್ ಮಾಡಕ್ ಮತ್ತೊಂದ್ ಬಿಡ್ತೀನಿ, ಆ ಪಾಸ್ಟ್ ವಿಷಯ ಬಿಡ್ತೀನಿ, ಆ ವಿಷಯ ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬೇಡ. ನನಗೆ ಇನ್ನೂ
ಬದುಕೋ ಶಕ್ತಿ ಇಲ್ಲ. ಏ ಲೇ ಲೇ ಮಚ್ಚ, ಅರ್ಥ ಮಾಡ್ಕೊಳ್ಳೋಳು ಬದುಕಕ್ ಶಕ್ತಿ ಇಲ್ಲ ಕಣೋ. ಬೇಡ ಕಣೋ, ಡಿಲೀಟ್ ಮಾಡಾಕೋ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡ ಕಣೋ ಲೇ. ನಿನ್ ಲೈಫಗ್ ಬಂದ್ ನಿಜವಾದ ಪ್ರೀತಿ ಅನ್ಕೊಂಡ್ ಬಂದವಳು ಕಣಲೇ. ನಿಜ ಅವಳು ಯಾಮಾರ್ಸೋಳಾಗಿದ್ರೆ ನಿನಗ್ ₹1 ಸಿಗಿಸ್ತಿರ್ಲಿಲ್ಲ ಗೊತ್ತಾ. ಅಷ್ಟೆಲ್ಲ ಕರ್ನಾಟಕ ಜನ ಹೇಳ್ತಿದ್ರು ಕೂಡ ನನ್ ಹುಡ್ಗ ನನ್ ಬಗ್ಗೆ ನನಗ್ ಗೊತ್ತು, ನನ್ ಮುತ್ತು ಏನಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವಳೆ. ಕರ್ನಾಟಕದ ಜನದ್ದು ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ. 1 ನಿಮಿಷ ಅರ್ಥ ಮಾಡ್ಕೊ, ಯೋಚನೆ ಮಾಡು. ಬೇಡ ಮುತ್ತು, ಅವ್ಳು ಏನ್ ನಂಬರ್ ಲೀಕ್ಔಟ್ ಮಾಡಿದ್ಯಾ ಬೇಡ, ಡಿಲೀಟ್ ಮಾಡಾಕು. ಇವೆಲ್ಲ ನಿನ್ಗ್ ಬೇಡಪ್ಪ, ಒಳ್ಳೇದಲ್ಲಪ್ಪ, ಇದೆಲ್ಲ ಒಳ್ಳೇದಲ್ಲ. ಅವಳಗ್ ನೋಡು ಆಗ್ತಾ ಇಲ್ಲ. ಅವ್ರ ಏನಾರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಅಮ್ಮನ್ ನೀನ್ ನೋಡ್ಕಂತೀಯ? ಆ ಮಗ ಇನ್ನ ಚೆನ್ನಾಗ್ ಬೆಳಿಬೇಕು, ಇನ್ನು ದೊಡ್ಡ ದೊಡ್ಡ ವೇದಿಕೆಗಳ್ಗ್ ಹೋಗ್ಬೇಕು. ಬೇಡ ಇವೆಲ್ಲ ಇದ್ ಕಳಂಕ ಹೊತ್ಕೊಂಡ್. ಏನ್ ಕಳಂಕ ಗಿಳಂಕ ಅಂತದ್ ಏನಿಲ್ಲ. ನೀನ್ ಕಳಂಕ ಹೊತ್ಕೊಂಡ್ರದ್ ಇವಳೆ ಹುಡುಗಿ ಏನ ಹೊತ್ಕೊಂಡಿಲ್ಲ. ನೀನ್ ಹಾಳ್ ಮಾಡ್ಕೊಂಡ್ರದು ಒಳ್ಳೆ ಹುಡ್ಗಿನ ಕೈ ಕಳ್ಕೊಂಡೆ ನೀನು. ನಿನ್ಗ ಅದೃಷ್ಟ ಇಲ್ಲ, ನೀನ್ ದುರದೃಷ್ಟವಂತ. ನೀನ್ ಇಷ್ಟೇ ಹೇಳೋದು ಮುತ್ತು. ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ, ಎಲ್ಲಾ ಕಡೆ ವೈರಲ್ ಮಾಡಿದಾನಲ್ಲ. ವೈರಲ್ ಮಾಡ್ಬಿಟ್ಟವನೇ. ಇವಾಗ ಏನ್ ಮಾಡೋದು, ಸಿಮ್ ಚೇಂಜ್ ಮಾಡ್ಬೇಕು. ನಾಳೆ ದಿವಸ ಯಾರೋ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವ್ರು ಯಾರೋ ಫೋನ್ ಮಾಡ್ತಾರಪ್ಪ, ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು. ಅವಾಗ ಅವ್ರು ಯಾವ್ದು ಅನ್ನೋ ನಂಬರ್ ಬಂತು ಅಂತ ಅಂದ್ಬಿಟ್ಟು ಎತ್ತಲ್ಲ. ಅವಾಗ ಅವ್ಳ ಲೈಫ್ ಹೋಯ್ತಾ, ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ. ಏನಲ್ಲೇ ಪ್ರೀತ್ಸೋವಾಗ ಚಿನ್ನ ರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲ ಕೂಳೆ ಕೊಟ್ಬಿಟ್ರೆ ಇದು ನಿಜವಾಗ್ಲೂ ಪ್ರೀತಿನಾ? ಸುಳ್ಳು ಕಣಲೇ. ಸುಳ್ಳು ಬಾಳ್ಗಳು ಬೇಡ, ಅದಕ್ಕೆ ನಂಬಾರ್ದು ಜನಗಳನ್ನ ಅಂತಂದು. ನೀವು ಕೆಲವ್ರು ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅಂದ್ಬಿಟ್ಟು. ಇವಾಗ ನೋಡ್ರಪ್ಪ, ಹುಡ್ಗರು ಮೋಸ ಮಾಡ್ತಾರೆ. ಫೋನ್ ನೋಡಿ ಎಷ್ಟು ಬರ್ತೈತೆ. ಏನನ್ನ ನಿಜ ಹೇಳ್ತಿದೀನಿ ಕೇಳು. 1 ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತೆ ಗೊತ್ತಾ? ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತೆ. ಫೋನೇ ಬಿಸಿ ಆಗೋಗ್ಬಿಟ್ಟೈತೆ. ಏರ್ಪ್ಲೇನ್ ಮೋಡ್ದಿಂದ ಇವಾಗ ಜಸ್ಟ್ ನೋಡಿದಪ್ಪ. ಈ ತರ ಫಾರಿನ್ ಅಲ್ಲೂ ಕಡೆ ಹಿಂಗ್ ಮಾಡಲ್ಲ ಕಣಲೇ. ನಿಂತರ ನಂಬರ್ ಲೀಕ್ಔಟ್ ಮಾಡ್ಕೊಂಡು ಹುಡುಗಿ ಹುಡುಗಿ ನಂಬರ್ ದೊಡ್ಡ ಅಪರಾಧ ಮಾಡ್ಬಿಟ್ಟಳೆ. ಯಾವ್ದ ಅಪರಾಧ? ಏನ್ ಅಪರಾಧ ಮಾಡೋಳವಳು? ಏನ್ ಅಪರಾಧ ಮಾಡೋಳವಳು? ಯಾವನ್ ಜೊತೆ ಸುತ್ತಾಡವಳ? ಎಲ್ಲಾರು ನೋಡಿದ್ದೀಯಾ? ಇಷ್ಟು ಜನ ಕರ್ನಾಟಕ ಜನ ಕಣ್ ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾವಳ. ಮುತ್ತು ಮುತ್ತು ಅಂತ ಸಾಯ್ತಿದ್ದಕ್ಕೆ ಇವತ್ತು ಗತ್ತು ತೋರ್ಸ್ಬಿಟ್ಟಲ್ಲಪ್ಪ ನಿಂದು. ಬೇಡ ಮುತ್ತು, ಅರ್ಥ ಮಾಡ್ಕೊ. ಜನ ಇಲ್ಲ ಅಂತ ಅನ್ಕೋಬೇಡ, ಸರಿ? ಅವಳ ಜನ ಅವ್ರೆ, ಸಪೋರ್ಟ್ ಮಾಡೋರು ಅವ್ರೆ. ಕರ್ನಾಟಕದ ಜನ ಬೆಳ್ಸವ್ರೆ, ಕಾಪಾಡವ್ರೆ, ಕೈ ಹಿಡ್ದವ್ರೆ. ಅವ್ರ ಚಪ್ಪಲಿ ಹೊಡೆದ್ರು ಹೊಡ್ಸ್ಕೊಂತೀವಿ ನಾವು. ನೀನ್ ಮಾಡಿದ್ ತಪ್ಪು ಅಂತಂದ್ರೆ ಸರಿ ಆಯ್ತು, ತಲೆ ಬಾಗ್ತೀವಿ ನಾವು. ಮುತ್ತು ಬೇಡ, ಒಂದ್ ಹುಡ್ಗಿ ಲೈಫ್ ಹಾಳ್ ಮಾಡ್ಬೇಡ. ಇನ್ನು ಸಾಕು, ಇಲ್ಲಿ ನಿಲ್ಲಿಸ್ಬಿಡು. ಬೇಡ. ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರೆ ನಂಗೆ ಏನ್ ಮಾಡ್ಬೇಕಂತ ನಮ್ಗ್ ಗೊತ್ತು ಮುತ್ತು. ಬೇಡ. ಒಂದ್ ಹೆಣ್ಣು ಮಗು ಜೀವನ ಬೆಳಿಗ್ಗೆಯಿಂದ ಗೋಳಾಡ್ತಾವಳೆ. ಅವಳಗ್ ನಳಕ್ ಶಕ್ತಿ ಇಲ್ಲ, ಆಗ್ತಾ ಇಲ್ಲ ಅವಳ ಕೈಲಿ. ನಿನಗ್ ನಂಬರ್ ಲೀಕ್ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ? 10 ಗಂಟೆ ರಾತ್ರಿ ಕಾಲ್ ಮಾಡೋದು. 10 ಗಂಟೆ ರಾತ್ರಿಯಲ್ಲಿ ಅವ್ರ ಕೈ ಕಾಲ್ ಮಾಡಿಸ್ತೀಯಲ್ಲ, ನಿನ್ಗೆ ಎಷ್ಟಪ್ಪ ಮೀಟ್ರು? ಬೇಡಪ್ಪ. ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡುತ್ತೆ, ಕಿರಿಕಾಗೋಗ್ಬಿಡುತ್ತೆ. ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ. ನಮ್ಮಂತ ಬಡವ್ರ ಹೆಣ್ಮಕ್ಳು ಜೀವನಗಳು ಯಾಕ್ರಪ್ಪ ಹಾಳ್ ಮಾಡ್ತೀರಾ? ಬ್ಯಾಡ್ರಪ್ಪ, ಬಿಟ್ಬಿಡ್ರಪ್ಪ. ನಿನ್ ಕಾಲು ಬೇಕಾದ್ರೂ ಬಿಟ್ಬಿಡ್ತೀನಪ್ಪ ಮುತ್ತು. ಈ ಮ್ಯಾಟ್ರ್ ಕ್ಲೋಸ್ ಮಾಡ್ಕೋ, ಬಿಟ್ಟಾಕು. ಅವಳ ಲೈಫ್ ಅವಳನ್ನ ಬಿಟ್ಟು ಬಿಡು. ಅವಳು ಸರಿ, ನಾನು ಡಿಲೀಟ್ ಮಾಡಾಕ್ ಬಿಡು. ಹೋಗಿ ಮಾತಾಡೋದು, ಹೋಗಿ ಮಾತಾಡೋದು, ನೀನ್ ಬೇಡ ಕಳ್ ಬೇಯಿಸ್ಕೊಳ್ಳೋದು, ಇವೆಲ್ಲ ಬೇಡ. ನೀನ್ ಏನಾರು ಮಾಡ್ಕೋ. ಆ ನಂಬರ್ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ, ಬಿಟ್ಬಿಟ್ಟಿದ್ಯಾ. ಫೋನ್ಗಳು ಬರ್ತೈತೆ. ಅವಳ ಜೀವನ ಯಾವ ರೇಂಜ್ ಹಾಳ್ ಮಾಡ್ಬೇಕು ಆ ರೇಂಜ್ಗೆಲ್ಲ ಹಾಳ್ ಮಾಡ್ತೀಯಲ್ಲೇ ಮಚ್ಚ. ನಿಜವಾಗ್ಲೂ ಲವ್ ಮಾಡಿರೋರೆ ಅವಳೆಲ್ಲೇ ಇದ್ರಿ, ಅವನೆಲ್ಲೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ. ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು. ಅವಳ ಪಾಡ್ಗಳು ರೀಲ್ಸ್ ಮಾಡ್ಕೊಂಡಿದ್ಲು ತಾನೆ. ಅವಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು? ಅವಳು ದುಡ್ಡು ಕೇಳ್ತಾಳೆ. ಎಷ್ಟು ದುಡ್ಡು ತಿಂತಿದ್ಯಾ ನೀನ್? ನಿಜವಾಗ್ಲೂ ಲವ್ ಮಾಡ್ತೀವ ನೀನ್? ಅಲ್ಲ ಕಡಲೆ, ಹುಡುಗಿ ಹತ್ರ ದುಡ್ಡು ಇಸ್ಕೊಂತಿಯಲ್ಲೇ ಮಚ್ಚ. ಅವಳ ಹತ್ರ ದುಡ್ಡು ತಿಂದಿದ್ಯಲ್ಲ ನೀನು. ನಿಂಗೇನ್ ಅನ್ಸ್ತಾ ಇಲ್ವಾ? ಬೇಜಾರಾಗ್ತಾ ಇಲ್ವಾ? ನಂಬರ್ ಕಳ್ಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ಗಳು ಕಳ್ಸಿ, ಅದಕ್ಕೂ ಪೇ ಮಾಡೈತಿ. ಸ್ಕ್ಯಾನರ್ಗಳು ಕಳ್ಸೋದು, ಸಿಕ್ದಾಗೆಲ್ಲ ದುಡ್ಡು ಇಸ್ಕೊಳ್ಳೋದು. ದುಡ್ಗೋಸ್ಕರ ಹಂಗಾರೆ ನೀನ್ ಕ್ಯಾಚ್ ಹಾಕೊಂಡಿದ್ದ? ನಂಗ್ ಗೊತ್ತೇ ಇರ್ಲಿಲ್ಲಪ್ಪ. ನೋಡ್ದವ್ರೆಲ್ಲ ಅವನೇ ಇವಳಿಗೆ ಕೊಡ್ತಾರೆ ಅನ್ಕೊಬೇಕು. ದೇವ್ರೆ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನೋ ಒಂಚೂರು ಅಣ್ಣ ಅಪ್ಪ ಅಂತ ಅನ್ಕೊಂಡ್ ಅವ್ರಿಗೆ ಜೀವನ ಮಾಡ್ತೈತೆ. ಎಲ್ಲೋ ಅಲ್ಲಿ ಇಲ್ಲಿ ಕರೆದಾಗ ಏನೋ ಒಂದ್ ಅಷ್ಟೋ ಇಷ್ಟೋ ಕೊಡ್ತಾರೆ. ಅವ್ರ ಅಭಿಮಾನಕ್ಕೆ ಗೌರವಧನ ಅಂತ ಏನೋ ಕೊಡ್ತಾರೆ. ಅದನ್ನೇನೋ ಆ ಹುಡ್ಗಿ ಜೀವನಕ್ಕಂತ ಇಟ್ಕೊಂಡ್ರೆ ಆ ಹುಡ್ಗಿ ಕೆಲ್ಸಕ್ ಹೋಗಕ್ಕಾಗುತ್ತೆ ಎಲ್ಲಾದ್ರೂ? MNC ಕಂಪ್ನಿಯಲ್ಲಿ ಕರ್ದ್ಬಿಟ್ಟು ಕುಮ್ಸ್ಬಿಟ್ಟು ಕಂಪ್ಯೂಟರ್ ಕೊಟ್ಬಿಡ್ತಾರೆ, ಆಪರೇಟ್ ಮಾಡಮ್ಮ ಅಂತ. ಇದು ಲೈಫ್, ಇದು ಜೀವನ ಅಂತ ಬಂದವಳೆ. ಇದೇ ಇನ್ಸ್ಟಾಗ್ರಾಮೇ ನಮ್ಗ್ ಜೀವನ, ಇದೇ ನಮ್ಗೆ ಅನ್ನ ಪ್ರಾಣ ಎಲ್ಲಾ ಕೊಡೋದು ಅಂತ ಬಂದವಳೆ. ಇದರಿಂದ ಏನೋ ಅನ್ನ ಅಪ್ಪ ಅನ್ಕೊಂಡು 2 ಕಾಸು ದುಡ್ಕೊಂಡ್ರೆ ಅದನ್ನೂ ನುಂಗು ನೀರ್ ಕುಡ್ಕೊಂಡ್ಬಿಟ್ಟಲ್ಲಪ್ಪ ಸ್ವಾಮಿ. ಕಟ್ಟಿಸ್ಕೋ. ಏನ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ಕೊಂತೀಯ ಅವ್ಳ ದುಡ್ಡಲ್ಲಿ? ಆಗಲ್ಲ ತಾನೆ. ಆದ್ರೆ ಅವ್ಳ ಕಣ್ಣೀರು, ಅವಳ ನೋವು,
ತಟ್ಟೆ ತಟ್ಟುತ್ತೆ ಒಂದೇ ಒಂದ್ ದಿವ್ಸ. ಬಿಟ್ಟೋಗಿದ್ ಹುಡ್ಗಿ ಎಲ್ದಿದ್ರು ಚೆನ್ನಾಗಿರ್ಲಿ ಅಂತಾರೆ. ಅಲ್ಲ ಅದೇ